ನಮಸ್ತೆ ಸ್ನೇಹಿತರೆ. ನಾವು ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ಗಳಿಸಬೇಕಾದ್ರೆ ಒಳ್ಳೆಯ ಕಂಪನಿಗಳನ್ನು ಆರಿಸುವುದು ಬಹಳನೇ ಮುಖ್ಯ. ಒಂದು ಕಂಪನಿಯನ್ನು ನೋಡಿದಾಗ ಅದು ಒಳ್ಳೆಯ ಕಂಪನಿನ ಭವಿಷ್ಯದಲ್ಲಿ ಒಳ್ಳೆಯ ಲಾಭ ಕೊಡುವುದಾ ಎಂದು ತಿಳಿದುಕೊಳ್ಳಲು ಎರಡು ವಿಧಗಳಿವೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಇಂದು ನಾವು ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಸುಲಭವಾಗಿ ಅರ್ಥ ಮಾಡಿಸಲು ಒಂದು ಉದಾಹರಣೆಯನ್ನು ನೋಡೋಣ. ನೀವು ನಿಮ್ಮ ಮಗುವನ್ನು ಸ್ಕೂಲ್ಗೆ ಸೇರಿಸಬೇಕು ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಮಗುವನ್ನು ಯಾವುದೋ ಒಂದು ಸ್ಕೂಲು, ಎಲ್ಲ ಸ್ಕೂಲ್ಗಳು ಒಂದೇ ಎಂದು ಸೇರಿಸೋದಿಲ್ಲ. ಬದಲಾಗಿ ಮೊದಲಿಗೆ ಆ ಶಾಲೆಯ ಬಗ್ಗೆ ತಿಳಿದುಕೊಳ್ತೀರಾ. ಆ ಸ್ಕೂಲ್ ಯಾವಾಗಿನಿಂದ ಇದೆ, ಅಲ್ಲಿನ ಶಾಲೆಯ ಮಕ್ಕಳ ಫಲಿತಾಂಶ ಹೇಗಿದೆ, ಗೌರ್ನಮೆಂಟ್ ಪರ್ಮಿಷನ್ಸ್ ತೆಗೆದುಕೊಂಡಿದೆಯಾ, ಸ್ಟೇಟ್ ಸಿಲೆಬಸ್ಸಾ, CBSEನ, ICSE ಸಿಲೆಬಸ್ಸಾ, ಈ ರೀತಿ ಅನೇಕ ಅಂದರೆ ಈ ಶಾಲೆಯ ಬಸ್ ಸೌಕರ್ಯ ಇದೆಯೇ, ಮಕ್ಕಳು ಆಟ ಆಡಲು ಪ್ಲೇ ಗ್ರೌಂಡ್, ಸ್ಪೋರ್ಟ್ಸ್ ಕ್ಲಬ್, ಇನ್ನೂ ಅನೇಕ ಮಾಹಿತಿಯನ್ನು ತಿಳಿದುಕೊಂಡ ನಂತರವಷ್ಟೇ ನೀವು ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಜಾಯಿನ್ ಮಾಡ್ತೀರಾ ಅಲ್ವೇ? ಹಾಗೆಯೇ ನೀವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಒಂದು ಕಂಪನಿ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುವುದು ಬಹಳನೇ ಅವಶ್ಯಕ. ಈಗ ನೀವು ಷೇರು ಮಾರುಕಟ್ಟೆಯಲ್ಲಿ ಒಂದು ಕಂಪನಿಯನ್ನು ಹೂಡಿಕೆ ಮಾಡಲು ಬಯಸುವಿರಿ ಎಂದುಕೊಳ್ಳೋಣ. ನಿಮ್ಮ ಸ್ನೇಹಿತ ನಿಮಗೆ ಇನ್ನೊಂದು ಒಳ್ಳೆಯ ಕಂಪನಿ ಇದೆ, ಇದರಲ್ಲಿ ಹೂಡಿಕೆ ಮಾಡು, ಬಹಳ ಒಳ್ಳೆಯ ಲಾಭ ಬರುವುದು ಎಂದು ಹೇಳಿದಾಗ ನಿಮಗೆ ನೀವು ಆಯ್ಕೆ ಮಾಡಿದ ಕಂಪನಿಯಲ್ಲಿ ಹೂಡಬೇಕು ಅಥವಾ ನಿಮ್ಮ ಸ್ನೇಹಿತನ ಮಾತನ್ನು ಆಲಿಸಬೇಕು ಎಂಬ ಗೊಂದಲವಿದ್ದಾಗ ಈ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಉಪಯೋಗಕ್ಕೆ ಬರುತ್ತದೆ. ಈ ಎರಡೂ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಯಾವುದರಲ್ಲಿ ಹೆಚ್ಚು ಮತ್ತು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುವುದೋ ಅದರಲ್ಲಿ ನಾವು ಹೂಡಿಕೆ ಮಾಡುವುದು ಉತ್ತಮ. ಈ ಫಂಡಮೆಂಟಲ್ ಅನಾಲಿಸಿಸ್ ಮೂಲಕ ನಾವು ಒಳ್ಳೆಯ ಕಂಪನಿ ಮತ್ತು ಭವಿಷ್ಯದಲ್ಲಿ ಒಳ್ಳೆಯ ಲಾಭ ಕೊಡುವುದು ಎಂದು ಇನ್ವೆಸ್ಟ್ಮೆಂಟ್ ಮಾಡುವುದು. ಇದನ್ನು ಲಾಂಗ್ ಟರ್ಮ್ ಹೂಡಿಕೆಗಾಗಿ ನಾವು ಮಾಡ್ತೀವಿ. ನಾವು ಈ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಕೆಲವೊಂದನ್ನು ಪರಿಶೀಲಿಸಬೇಕಾಗುತ್ತದೆ. ಅವುಗಳು ಯಾವುವೆಂದರೆ ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇವುಗಳನ್ನು ನಾವು ಪರಿಶೀಲಿಸುವುದರಿಂದ ಕಂಪನಿ ಸ್ಟ್ರಾಂಗ್ ಆಗಿ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸೂಚಿಸುತ್ತದೆ. ಈಗ ಇದರ ಬಗ್ಗೆ ನಾವು ನೋಡೋಣ. ಮೊದಲಿಗೆ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ನೋಡೋಣ. ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸ್, ಲಯಬಿಲಿಟೀಸ್, ಓನರ್ಸ್ ಈಕ್ವಿಟಿ ಅನ್ನೋದು ನಮಗೆ ಕಾಣಿಸುತ್ತದೆ. ಮೊದಲಿಗೆ ಅಸೆಟ್ಸ್ ಅಂದರೆ ಏನು ಎನ್ನುವುದನ್ನು ತಿಳ್ಕೊಳ್ಳೋಣ. ಅಸೆಟ್ಸ್ ಅಂದರೆ ಆಸ್ತಿ ಎಂದರ್ಥ ಸ್ನೇಹಿತರೆ. ಒಂದು ಕಂಪನಿಯಲ್ಲಿ ಹೆಚ್ಚಿಗೆ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಹೆಚ್ಚಿಗೆ ಬೆಲೆ ಬಾಳುವ ಯಂತ್ರಗಳು, ಆಸ್ತಿಗಳು, ಭೂಮಿ, ಬಿಲ್ಡಿಂಗ್ಗಳು, ಜಮೀನುಗಳು ಹೆಚ್ಚಾಗಿದ್ದರೆ ಅಸೆಟ್ಸ್ ಹೆಚ್ಚಿದೆ ಎಂದರ್ಥ. ನಾವು ಈ ಅಸೆಟ್ಸ್ ಹೆಚ್ಚಿರುವ ಕಂಪನಿಯನ್ನು ಆರಿಸಿಕೊಳ್ಳಬೇಕು. ಈಗ ಲಯಬಿಲಿಟೀಸ್ ಎಂದರೆ ಏನು ಅನ್ನೋದನ್ನು ನೋಡೋಣ. ಲಯಬಿಲಿಟೀಸ್ ಅಂದರೆ ಸಾಲ. ಇದರಲ್ಲಿ ಒಂದು ಕಂಪನಿಯ ಸಾಲ ಎಷ್ಟಿದೆ, ಬಡ್ಡಿ ಎಷ್ಟು ಕಟ್ತಿದ್ದಾರೆ, ಮಾರ್ಟ್ಗೇಜ್ ಇದೆಯಾ, ಟ್ಯಾಕ್ಸ್, ಇಂಟ್ರೆಸ್ಟ್, ಇತರೆ ಜವಾಬ್ದಾರಿಗಳು. ನಾವು ಈ ಲಯಬಿಲಿಟೀಸ್ನಲ್ಲಿ ಹೆಚ್ಚಾಗಿರುವ ಕಂಪನಿಯಿಂದ ದೂರವಿರುವುದೇ ಉತ್ತಮ. ಯಾಕಂದರೆ ಈ ಕಂಪನಿಗಳಲ್ಲಿ ಎಷ್ಟೇ ಲಾಭ ಬಂದರೂ ಆ ಲಾಭ ಬಡ್ಡಿ ಅಸಲು ಕಟ್ಟುವುದಕ್ಕಷ್ಟೇ ಸಾಕಾಗಿ ಬಿಡುತ್ತದೆ. ಇದರಲ್ಲಿ ನಾವು ಕೆಲವೊಂದನ್ನು ಗಮನಿಸಬೇಕಾಗ್ತದೆ. ಒಂದು ವೇಳೆ ಆ ಕಂಪನಿಯು ಒಂದು ಜಮೀನನ್ನು ಖರೀದಿಸಿದೆ, ಅದನ್ನು ಲೋನ್ ಮೂಲಕ ಖರೀದಿಸಿದರೆ ಖರೀದಿಸಿದ ಜಮೀನು ಅಸೆಟ್ಸ್ ಆಗಿ ಮತ್ತು ಬ್ಯಾಂಕಿನಿಂದ ಪಡೆದ ಸಾಲ ಲಯಬಿಲಿಟೀಸ್ ಆಗಿ ಆಗುತ್ತದೆ. ಆ ಸಂದರ್ಭದಲ್ಲಿ ನಾವು ಇದು ಆ ಕಂಪನಿಗೆ ಆದಾಯ ಮಾಡಿಕೊಡುವುದೇ ಅಥವಾ ಇಲ್ಲವೇ ಎಂಬುದನ್ನು ನೋಡಬೇಕಾಗುತ್ತದೆ. ಇನ್ನು ಬ್ಯಾಲೆನ್ಸ್ ಶೀಟ್ನ ಗಮನಿಸಬೇಕಾದ ಕೊನೆಯ ಅಂಶ ಓನರ್ಸ್ ಈಕ್ವಿಟಿ. ಈ ಓನರ್ಸ್ ಈಕ್ವಿಟಿಯನ್ನು ಕ್ಯಾಪಿಟಲ್ ಅಂತಲೂ ಕರೀತಾರೆ. ಒಂದು ಲಿಸ್ಟೆಡ್ ಕಂಪನಿ ಸ್ಟಾಕ್ಗಳನ್ನು ಪಬ್ಲಿಕ್ಗೆ ಇಶ್ಯೂ ಮಾಡುವುದರ ಮೂಲಕ ಬಂದ ಹಣವನ್ನು ಕ್ಯಾಪಿಟಲ್ ಅಂತ ಕರೀತಾರೆ. ಈ ಕ್ಯಾಪಿಟಲ್ ಅನ್ನೋದು ಕಂಪನಿಯು ತನ್ನ ಬಿಸ್ನೆಸ್ ಎಕ್ಸ್ಪೆನ್ಷನ್ಸ್ಗಾಗಿ ಬಳಕೆ ಮಾಡುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಏನಂದರೆ, ಯಾವ ಕಂಪನಿಯಲ್ಲಿ ಅಸೆಟ್ಸ್ ಮತ್ತು ಕ್ಯಾಪಿಟಲ್ ಅಧಿಕವಾಗಿರುವುದೋ ಆ ಕಂಪನಿಯನ್ನು ಆರಿಸಿಕೊಳ್ಳಬೇಕು. ಆರಿಸಿಕೊಳ್ಳುವುದರಿಂದ ನಮಗೆ ಉತ್ತಮವಾಗಿರುತ್ತದೆ. ಲಯಬಿಲಿಟೀಸ್ ಅನ್ನೋದು ಪ್ರತಿ ಕಂಪನಿಯಲ್ಲಿ ಇರುತ್ತದೆ. ಹಾಗಂತ ನಾವು ನಿರಾಕರಿಸುವ ಹಾಗಿಲ್ಲ. ಕಡಿಮೆ ಡೆಟ್ಸ್ ಇರುವ ಮತ್ತು ಅಧಿಕ ರಿಸರ್ವ್ ಮತ್ತು ಸರ್ಪ್ಲಸ್ ಇರುವ ಕಂಪನಿಗಳು ಭವಿಷ್ಯದಲ್ಲಿ ಉತ್ತಮವಾಗಿ ಲಾಭದಾಯಕವಾಗಿರುತ್ತವೆ. ಇನ್ನು
ನಾವು ಈ ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ನಾವು ಇದನ್ನು ತಿಳಿದುಕೊಳ್ಳಬೇಕಾದ್ರೆ ಸ್ವಲ್ಪ ಜಾಗೃತಿಯಿಂದ ಕೇಳಬೇಕಾಗುತ್ತದೆ. ಈ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತದೆ. ರೆವಿನ್ಯೂ ಅಂದರೆ ಆದಾಯ ಮತ್ತು ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು. ಒಂದು ಕಂಪನಿಯು ಆದಾಯದಿಂದ ಖರ್ಚುಗಳನ್ನು ಕಳೆದರೆ ಸಿಗುವುದೇ ಈ ನೆಟ್ ಇನ್ಕಮ್. ಇದು ಕಂಪನಿಗೆ ಉಳಿಯುವ ಲಾಭ ಎಂದರ್ಥ. ಈ ಲಾಭವನ್ನು ಕಂಪನಿಯು 2 ವಿಧಗಳಲ್ಲಿ ಖರ್ಚು ಮಾಡುತ್ತದೆ. ಅದು ಯಾವುದೆಂದರೆ, ಮೊದಲನೆಯದಾಗಿ ಡಿವಿಡೆಂಡ್ ಆಗಿ ಶೇರ್ ಹೋಲ್ಡರ್ಸ್ಗೆ ನೀಡುತ್ತದೆ ಮತ್ತು ಡಿವಿಡೆಂಡ್ ನೀಡಿ ಬಾಕಿ ಇರುವ ಇನ್ಕಮನ್ನು ಕಂಪನಿ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಿಸಲು ಮತ್ತು ಅಭಿವೃದ್ಧಿಗಾಗಿ ಬಳಸುತ್ತದೆ. ಇಷ್ಟಾದ ಮೇಲೂ ಸ್ವಲ್ಪ ಹಣವಿದ್ದರೆ ಆ ಹಣವನ್ನು ಕ್ಯಾಶ್ ಪೊಸಿಷನ್ ಅಂತ ಕರೀತಾರೆ. ಈ ಹಣವನ್ನು ಕಂಪನಿಯು ತನ್ನ ಬಳಿಯೇ ಇಟ್ಟುಕೊಂಡಿರುತ್ತದೆ. ಒಂದು ವೇಳೆ ಕಂಪನಿ ನಷ್ಟಗೊಂಡಾಗ ಅಥವಾ ಮತ್ತೇನಾದರೂ ಅವಶ್ಯಕವಿದ್ದರೆ ಈ ಹಣವನ್ನು ಉಪಯೋಗಿಸ್ತಾರೆ. ಕೊನೆಯದಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಕಂಪನಿ ತನ್ನ ಬಳಿ ಇರುವ ಕ್ಯಾಶ್ ಪೊಸಿಷನ್ ಅಂದರೆ ಉಳಿದಿರುವ ಹಣವನ್ನು ಯಾವ ಕಾರ್ಯಗಳಿಗೆ ಉಪಯೋಗಿಸುತ್ತಿದೆ ಅಥವಾ ಯಾವುದಾದರೂ ಇತರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದಾರಾ ಅನ್ನೋದನ್ನು ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತಿಳಿಸುತ್ತದೆ. ಈ ರೀತಿ ಕಂಪನಿ ತನ್ನ ಉಳಿದಿರುವ ಹಣದಿಂದ ಮತ್ತೊಂದು ಕಂಪನಿಯಲ್ಲಿ ಹೂಡಿಕೆ ಮಾಡುವುದರಿಂದ ಆ ಕ್ಯಾಶ್ ಪೊಸಿಷನ್ ಅನ್ನೋದು ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಇವುಗಳು ಎಲ್ಲ ಮಾಹಿತಿ ತಿಳಿಸುವುದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈಗ ನಿಮಗೆ ಒಂದು ಸಂಶಯ ಬರ್ಬೋದು, ಈ ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್, ಲಯಬಿಲಿಟೀಸ್, ಓನರ್ಸ್ ಈಕ್ವಿಟಿ, ಇನ್ಕಮ್ ಸ್ಟೇಟ್ಮೆಂಟ್, ರೆವಿನ್ಯೂ, ಎಕ್ಸ್ಪೆನ್ಸಸ್, ನೆಟ್ ಇನ್ಕಮ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ಎಲ್ಲಿ ಸಿಗುತ್ತದೆ ಎಂದು. ನೀವು ಯಾವ ಕಂಪನಿಯ ಶೇರನ್ನು ಕೊಂಡುಕೊಳ್ಳಬೇಕು ಎಂದುಕೊಳ್ತೀರೋ ಆ ಕಂಪನಿಯ ವೆಬ್ಸೈಟ್ನಲ್ಲಿ ಈ ಎಲ್ಲ ವಿವರಗಳು ಸಿಗುತ್ತದೆ. ಇಲ್ಲವೇ ಮನಿ ಕಂಟ್ರೋಲ್, investing.com, ಎಕನಾಮಿಕ್ ಟೈಮ್ಸ್, NSE ಇಂಡಿಯಾ, BSE ಇಂಡಿಯಾ ವೆಬ್ಸೈಟ್ಗಳಲ್ಲೂ ನಾವು ಈ ವಿವರಗಳನ್ನು ಪಡೆದುಕೊಳ್ಳಬಹುದು. ಈ ವಿಡಿಯೋ ಮೂಲಕ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಬೇಸಿಕ್ಕನ್ನು ಅಷ್ಟೇ ತಿಳಿದಿದ್ದೀವಿ. ಇದರಲ್ಲಿ ನಾವು ತಿಳಿದುಕೊಳ್ಳುವುದು ಬಹಳಷ್ಟಿದೆ. ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳನ್ನು ನೇರವಾಗಿಸಿಕೊಂಡು ಯಾವ ರೀತಿಯಲ್ಲಿ ಅದನ್ನು ಗ್ರಹಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.